ಹಾಕ್ಯಪ್ಪ ನಿಮ್ಮ ಮಾವಾಗ ಶರಣೆ ಇತ್ತು ಹಾಕಿ ಬಂಗಾರ ತೊಗೊಂಬರ್ಲಿ ಬೆಳಿ ತೊಗೊಂಬ ನಾನು ಅಂತೂ ಸಿಂಗರಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಸಮಕ್ಷಮ ಇಬ್ರು ಮದುವೆ ಮಾಡ್ಕೊಂಡ್ ಬಂದ್ವಿ. ಈಗ ಯಾವ ನಿಮ್ಮ ಅಪ್ಪ ಅಂದ್ರೆ ನಾನು ಎದ್ರಂಗಿಲ್ಲ ನೋಡ. ಹೌದ್ರಿ ಮತ್ತ ನೀವೇನ್ರಿ ಮದ್ವಿ ಮಾಡ್ಕೊಂಡ್ ಬಂದ್ಬಿಟ್ಟಿಲ್ಲ ಹೆಂಗೆ ಹೋಗ್ತೀರಿ ಅಲ್ಲ ಅವ ಅಂತ ಮತ್ತೆ ಎಲ್ಲ ಬಿಡ ಇಲ್ಲ ಬಿಡ ಅಂತ ಹೇಳಿ ಇಡೀ ಊರು ತುಂಬಾ ಕಾಡ್ಕೊಂತ ಅಡ್ಯಾಡ್ತಿರ್ತಾನ. ಅದಕ್ಕ ಮುಂದೆ ಏನ್ ಮಾಡೋದು ಈಗ? ಏನ್ ಮಾಡಕ್ ಏನೈತಿ, ನಿಮ್ಮ ಅಪ್ಪನ ಕಾಟಕ್ ನೀನಂತರೂ ಅವನ್ನ ಮಲಗಿಸಿದ್ಯಾ? ಈಗ ಯಾವ ನಿಮ್ಮ ಅಪ್ಪನ ಕಾಟನ ಇಲ್ಲ ನಂಜುಂಡನ ಕಾಟನ ಇಲ್ಲ ನೋಡು. ಅಯ್ಯೋ ಅನ್ನಕ್ಕೆ ಅವ್ನ ಕಾಲ ಬಂದಿ ಸದ್ಯ ನಾನು 4 ದಿವಸ ಎದ್ರಬಾರ್ದಂತ ಚಲೋ ಗುಳಿಗೆ ಹಾಕಿದ್ದೆ ಯಾರು ಎದ್ದೇ ಇಲ್ಲದು ಮತ್ತೆ ಬೆನ್ನಾಕ್ ಬರೋದತ್ತವ. ಅದಕ್ಕ ನಿಮ್ಮ ಅಪ್ಪ ನಮ್ಮನ್ ಬೆನ್ನ ಹತ್ತಿಲ್ಲ, ಇಲ್ಲಾಂದ್ರ ಅವ ಒಂದ್ ನಮೂನಿ ಶನಿ ಮಹಾತ್ಮ ಇದ್ದಂಗ, ಆ ನಂಜುಂಡ ವಿಧಿ ಮಾ ಇದ್ದಂಗ. ಹೌದಾ ರೀ ಅದೇನ್ರಿ ಯಾಕಂದಾಗ ಇಬ್ರು ಅವ್ನ ಕಣ್ಣಿಕಂದ ಓಡಿಗುಣ ಓಡ್ಯಾಕ ಸಿಂಗರಿ ನಿಮ್ಮ ಅಪ್ಪ ಇತ್ಲಾಗ ಬರಕ್ ನಿಂತಾನ. ನೀನೊಂದು ಮಕ್ಕ ತಿಳ್ಕೊಂಡ್ ಅತ್ತ ನಿಂದ್ರ ನಾ ನಿಮ್ಮ ಅಪ್ಪಗೊಂದ್ ಮಜಾ ಮಾಡ್ತೀನಿ. ಸಿದ್ಲಿಂಗ ಎಷ್ಟರ್ವಾಟ ಕಾಣ್ತಿ, ಅದು ಈಗ ಮದುವೆ ಮನ್ಮದಂಗ ಏನಿದು ಹೊಸ ಬಟ್ಟೆ ಹೊಸ ಚಪ್ಲಿ ಒಳ್ಳೆ ಚಾನ್ಸ್ ಆಗೈತೆ ಎಲ್ಲಿ? ಹೌದ್ರಿ, ಕರ್ನಾಟಕ ಸ್ಟೇಟ್ ಬಂಪರ್ ಲಾಟ್ರಿ ಬಹುಮಾನ ನನಗ ಆತಲ್ರಿ. ₹1,00,000 ಲಾಟ್ರಿ ತಗೊಂಡರ್ಕಿಂತ ಶಿಸ್ತ್ ಕಾಣ್ತಿ ನೋಡೇನ. ಹಾ ಇವ್ರು ಯಾರಪ್ಪ ಹೊಸಬ್ರು ಹೆಣ್ಣು ಮಗಳು ಕಣ್ಣ ಕಾಣ್ತಾರ? ಸಿದ್ಲಿಂಗ ಯಾರ್ಲ ಹೆಣ್ಣು ಪೋರಿ? ಇವ್ರ ನಮ್ಮೂರಿಗೆ ನರ್ಸ್ ಬಾಯ್ ಆಗಿ ಬಂದಾಳ್ರಿ. ಹಾ ನರ್ಸ್ ಬಾಯಿ ಬಂದಾರ? ಹಾಗಾದ್ರ ಮನೆ ಎಲ್ಲಿ ಬಾಡಿಗೆ ಹಿಡ್ದಾರ? ನಮ್ಮ ಕೋಲಿ ಖಾಲಿ ಐತ್ಲಿ, ₹10 ಕಮ್ಮಿ ಕೊಟ್ರ ಪರವಾಗಿಲ್ಲ. ಇರೋನ್ನ ಹೊಸ್ತವ್ರಿಗೆ ಬಂದಾರಿ, ನಮ್ಮಂತಾರ ಆಶ್ರಯ ಕೊಡ್ಬೇಕಪ್ಪ. ಇನ್ನು ಮುಂದೆ ನಿಮ್ಮ ಆಶ್ರಯ ಇದ್ರಪ್ಪ ಇವ್ರು ಬದುಕೋದು. ಎಂತ ಮೊದ್ಲೇ ಸಿದ್ಲಿಂಗ ಪಾಪ ನರ್ಸ್ ಬಾಯಿ ಬಾಳ ಬಾಯಿ ಸತ್ಯ ಹೆಣ್ಮಗಳು ಕಂಡ ಕಾಣ್ತಾಳ. ಹೋಗ್ಲಿ, ಈ ನರ್ಸ್ ಬಾಯಿದ ಲಗ್ನ ಆಗೈತೇನ? ಲಗ್ನನೂ ಆಗೈತಿ, ಸೋಮನ ಕಾರ್ಯನೂ ಮುಗದೈತಿ. ಈಗ ಸದ್ಯ ನಿಮ್ಮಂತವ್ರ ಆಶೀರ್ವಾದ ಪಡ್ಕೊಳ್ಳೋದು ಅಷ್ಟ ಉಳ್ದೈತಿ ನೋಡ್ರಿ. ಈಗ ಲಗ್ನ ಆಗ್ಬಿಟ್ಟೈತೆ, ಹಾಗಾದ್ರ ನಮ್ ಕೋಲಿ ಖಾಲಿ ಒಳ್ಳೆ ಅಲ್ಲ ಸಿದ್ಲಿಂಗ ಯಾರು ಕೂಡ ಆಗೈತಿ ಲಗ್ನ? ನಾನ ಮಾಡ್ಕೊಂಡೇನು ಮಾವ. ನಮ್ಮ ಅಕ್ಕ ಸಾಯ ಮುಂದ ಹೇಳ್ಸತ್ತದ್ಲು, ನೋಡ್ ಸಿದ್ಲಿಂಗಪ್ಪ ತಮ್ಮ ನನ್ನ ಮಗಳ ನೀನ ಮಾಡ್ಕೋ ಅಂತಂದ. ಅದಕ್ಕ ಮಂತ್ರಾಲಯಕ್ಕೆ ಹೋಗಿ ಮದುವೆ ಮಾಡ್ಕೊಂಡ್ ನೋಡಪ್ಪ ಮಾವ. ಇದೇನ್ಲೇ ಮೆತ್ತಗ ನನಗ ಮಾವಂತ ಶುರು ಮಾಡಿದೆ ಮಗನ. ಮಾವಂತ ಅಂದ್ರ ಇನ್ನೊಂದ್ಸಲ ನೀ ಮಾವನಿಗೆ ಕಾತವಲ್ಲ ನೋಡ. ಏನ್ರಿ ಲೋಕ ರೂಢಿ ಪದ್ಧತಿ ಅಂತೆ, ಮರ್ಯಾದೆ ಕೊಟ್ಟು ಮಾವ ಅಂದ್ರ ಸುಮ್ನೆ ಅನ್ಸ್ಕೋಬಾರ್ದ? ಈಗಿನ ಕಾಲದಾಗ ಮಗಳು ಕೊಟ್ಟು 10,000 ಗಂಟೆ ವರದಕ್ಷಿಣೆ ಕೊಟ್ರು ತಿರುಗಿ ಮಾವ ಅನ್ನಂಗಿಲ್ಲ ಅಂತ ನಾನು ಪುಕ್ಷಟ್ಟೆ ಮಾವ ಅಂತೀನಿ, ಸುಮ್ನೆ ಅನ್ಸ್ಕೋಬಾರ್ದ? ನಿನ್ನಂತ ಒಬ್ಬವನು ಕೂಡ ನಾನು ಮಾವಂತ ಅನ್ಸ್ಕೊಂಡ್ರ ಮೈನ್ಯಾಗ ಕಿಮ್ಮತ್ ಕಮ್ಮಿಲೇ ಮಗನ. ನನಗ ಮಾವನ್ನ ನನ್ನ ನಡೆಯ ಹೆಂಗಿರ್ಬೇಕು ಗೊತ್ತಾ? ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೇಕ. ಕಾರ್ಯ ನನ್ನ ಮಗಳು ಕುಣಿಸ್ಕೊಂಡ ನರಕ್ನ ಬಂದು ನಮಸ್ಕಾರ ಮಾಡಿ ಆಗಿರ್ಬೇಕ. ಹೋಗಿ ನಿನ್ನಂತ ನನ್ನ ಗಡಿ ಅಂದ್ರ ಮಗನ ಊರಾಗ ಕಿಮ್ಮತ್ ಕಾಲಿಟ್ಟಿಲೇ ಮಗನ. ಹೋಗ್ಲಿ ಬಿಡು ಮಾವ, ಮುಂದ ನಿನ್ ಮಗಳಂತ ಪುಣ್ಯ ಪಡೆದ್ರೆ ಯಾಕೆ ಹತ್ತಬಾರ್ದು ಕರ್ಯಾಕಾರ? ಇರ್ಲಿ, ಹೊಸ್ತಾಗಿ ಮದುವೆ ಮಾಡ್ಕೊಂಡ್ ಬಂದೇವಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ನಾನು ಹೊಟ್ಟಿದ್ದಾರ್ದ ನಿನ್ನಂತದು ಏನ ಈಗಿನ ಇವರು ಹೆಸರು ಕಾಡಪ್ಪ ಅಂತಂದು, ಇವರು ನಿನಗ ಜನ್ಮ ಕೊಟ್ಟು ತಂದಿದ್ದಾಗ ನನಗ ಹೆಣ್ಣು ಕೊಟ್ಟು ಮಾವಿದ್ದಂಗ. ಬೇಗ ಇವ್ರ ಕಾಯಿಗೆ ಬಿದ್ದು ನಮಸ್ಕಾರ ಮಾಡೋ ಆಶೀರ್ವಾದ ಮಾಡ್ತಾರ. ಅಲ್ರಿ ಈ ಕಾಡಪ್ಪ ಮುಂದೆ ನಮ್ಮ ಸಂಸಾರಕ್ಕೆ ಕಾಡಕತ್ತೀವಿ ಹೆಂಗ್ ಹೆಂಗ್ ಮಾಡುದು? ಅಯ್ಯೋ ಹುಚ್ಚಿ, ಇವ್ರ ಹೆಸರು ಅಷ್ಟ ಕಾಡಪ್ಪ, ಇವ್ರು ಮಾಡೋ ಕೆಲ್ಸ ಎಲ್ಲ ಕಾಪಾಡಪ್ಪ. ಯಾಕ್ರಿ
ಆ ನಾನು ಹೊಟ್ಟೆ ತೆರೆದ ನಿನ್ನಂತದೊಂದು ಏನ್ ನಡೆದಿನವ ನರ್ಸ್ ಬಾಯಿ ನೀನು ನನ್ನ ಮಗಳು ಇದ್ದಾಗ ಎಲ್ಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ ಮುಂದೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನ. ಪುಣ್ಯಕ್ ಮಗಳನ್ನ ಬಿಟ್ರೆ ನಾ ಎಲ್ಲ ವರ ಅಂತಿದ್ದೇನ ಇಲ್ಲ, ಯಾಕಂದ್ರೆ ನನ್ನ ಮಸಳಿ ನೋಡಿದವ್ ಯಾರಂತ ಗೊತ್ತಿಲ್ಲ ಅವಾಗ ಏನ್ರಿ ಬರ್ರಿ ಏನ್ ಎಮ್ಮಿಕರ ಹೋದಾಗ ಹರ್ರಿ ಅಲ್ರಿ ಆಶೀರ್ವಾದ ತಗೋಬೇನೇನ್ರಿ ತಗೊಳಂ ಬರ್ರಿ ಹೂ ಅಂದಾಗ ತಗೊಂಡ್ಬಿಡ್ಬೇಕು. ನೀವು ಬಗ್ರಿ ಹೆಂಗೈತ ಬಾಮವ ನಮ್ಮಿಬ್ಬರ ಜೋಡಿ? ನೀನ ನನ್ನ ಮಗಳು ಚಿಂಗಾರ ಅಲ್ಲ ಇವಳು ಎಂತ ಮೋಸ ಮಾಡಿಬಿಟ್ಲಪ್ಪ ಅಂತೀನಿ. ನಾವ್ ಎಂತ ಚಲೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೊಟ್ಟ ತಣ್ಣಗ ಕಣ್ಣು ಮುಚ್ಚಿ ಹಾಕಿರ್ಬೇಕಂದ್ರ ಇಲ್ಲ ನೆನಪು ಮಾಡ್ಕೊ ಯಪ್ಪ ಏನ್ರಿ ಯಾಕಲ್ಲ ಬ್ಯಾರೆ ದೇಕ್ರಲ್ಲಿ ಏನ್ರ ಮಗಳಂತ ಆಶೀರ್ವಾದ ಮಾಡುದಿಲ್ಲ ಸಾಕು ತಂದೆ. ನಿನ್ನ ಬ್ಯಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಗನ ಕತ್ಲ ಕೋಣ ಕಳ್ಸ್ತೀನಿ. ಏ ಪೊಲೀಸ್ ಕಂಪ್ಲೇಂಟ್ ಕೊಡೋ ಬದ್ಲು ಹಳೆಯನ್ನ ಮಗಳ ಕತ್ಲ ಕೋಣ್ಯಾಗ ಹೋಗಿಸಿ ಸೋಮನ ಕಾರ್ಯ ಮುಗಿಸ್ರಿ. ಮೊಮ್ಮಕ್ಕಳ ಕೈಯಾಗ ಕೊಡೋ ಚಾಕ್ಲೇಟ ಯಪ್ಪ ಓಯವ್ವ ಕೊನೆ ಹೇಳಪ್ಪ ಯಪ್ಪ ಓಯವ್ವ ಇರ್ಲಿ ಬಿಡಪ್ಪ ಹೆಂಗ್ರಿ ಯಾಕಲ್ಲ ಕೊಟ್ಟೆ ಹಾಕೊಂಡ್ಬಿಟ್ಟಿಲ್ಲ ಈಗ ಏನೋ ನಿನ್ನ ಮಗಳು ತಪ್ಪು ಮನೆ ಅಂತ ತಗೊಂಡ್ ಮದ್ವಿ ಮಾಡ್ಕೊಂಡ್ ಬಂದಿವಿ ಐಪಿದ ಒಂದ್ಸಲ ಸುಮ್ಮಿರ್ ಬಿಡಪ್ಪ.